ಅದೇನಂತ ಕಾಸ್ಟ್ಲಿ ವಿಚಾರನೇನ್ರಿ ಲೋಹಿತ್ ಅವ್ರೆ? ವ್ಯವಸ್ಥೆಗೆ ಬಲಿಯಾಗಿದ್ದಾರೆ, ವ್ಯವಸ್ಥೆಗೆ ಕೊಲೆಯಾಗಿದ್ದಾರೆ 18-19 ಜನ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ. ಅದೇನು 8-9 ಗಂಟೆ ಕುತ್ಕೊಂಡು ಓದೋದಲ್ಲ, ತಪ್ಪಸ್ಸೋದು. ನಿಮಗೆ ಗೊತ್ತಿಲ್ದಲ್ಲಿರೋದೇನಲ್ಲ, ನೀಟ್ ಎಕ್ಸಾಮ್ ಅಂದ್ರೆ ಏನು ಹುಡುಗಾಟನ? ಈ ಕಡೆ ಕಾಲೇಜ್ ನಡೆಸೋರಿಗೆ ಸಮಸ್ಯೆ ಆಗ್ತಾ ಇದೆ, ಓದುವಂತಹ ಮಕ್ಳಿಗೆ ಸಮಸ್ಯೆ ಆಗ್ತದೆ. ಹೊಣೆಗಾರಿಕೆ ತಗೊಂಡು ಒಂದು ರಾಜೀನಾಮೆ ಕೊಡ್ಸಕ್ಕೆ ಅಥವಾ ಆ ಪುಣ್ಯಾತ್ಮನೆ ರಾಜೀನಾಮೆ ಕೊಡಕ್ಕೆ ಏನ್ ಸಮಸ್ಯೆ? ರಾಜಕೀಯ ರಾಜೀನಾಮೆನೇ ಪರಿಹಾರ ಅಲ್ಲ ನೋಡಿ. ಒಂದ್ ನಿಮಿಷ, ಈ ದೇಶ ಬಾರಿ ಭೌಗೋಳಿಕವಾಗಿ ಬಾರಿ ದೊಡ್ಡ ದೇಶ, ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇದೆ. 99 ಸರಿ ಇದ್ದಾಗ ಪ್ರಧಾನ್ ಅವರು ಶಿಕ್ಷಣ ಸಚಿವರಾದ ನಂತರ ಅವರು ಎಷ್ಟು ಎಕ್ಸಾಮ್ಗಳು ಈ ರೀತಿ ಅಧ್ವಾನಾಗಿ ಹಳ್ಳ ಇಟ್ಕೊಂಡು ಲೆಕ್ಕ ಕೊಡಿ ಮೇಡಮ್. ನೀವು ಅಷ್ಟು ಹೇಳ್ತಿರಲ್ಲ, ಕಾಂಗ್ರೆಸ್ ಆಡಳಿತದಲ್ಲಿ ಎಷ್ಟು ನೋಡ್ರಿ ತಡೀರಿ. ನಾವು ಕೇಳ್ತಾ ಇರೋದು ಪ್ರಸ್ತುತ ನಮಗೆ ಶಿಕ್ಷಣ ಮಂತ್ರಿಗಳು ಯಾರು ಅಂದ್ರೆ ನಾವು ಕಾಂಗ್ರೆಸ್ ನಲ್ಲಿ ಯಾರಿದ್ರು ಅಂತ ಹೇಳಲ್ಲ, ಮಾಜಿ ಮಂತ್ರಿಗಳ ಹೆಸರು ಹೇಳಲ್ಲ, ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರು ಈ ಹೊಣೆಗಾರಿಕೆ ಒತ್ಕೊಳ್ಳಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ದೇಶದ ಪ್ರಧಾನಿಗಳು ಇದ್ರ ಬಗ್ಗೆ ಯಾಕೆ ಸೊಲ್ಲೆತ್ತಾ ಇಲ್ಲ? ರಾಜೀನಾಮೆ ಯಾಕೆ ಕೊಡಿಸ್ತಾ ಇಲ್ಲ? ವಿದ್ಯಾರ್ಥಿಗಳಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಶಿಕ್ಷಣ ವ್ಯವಸ್ಥೆ ಯಾಕೆ ಸರಿ ಆಗ್ತಾ ಇಲ್ಲ? ಇದು ಉತ್ತರ ಕೊಡಿ. ನೋಡಿ, ಅಲ್ಲಿ ಆಗಿರೋಂಥ ಲೋಪದೋಷ ತಪ್ಪೇನಾಗಿದೆ, ಅಲ್ಲಿ ಆಗಿರೋ ಇವರು ಯಾರೋ ಒಂದಿಷ್ಟು ಅಧಿಕಾರಿಗಳು ಮಾಡಿರೋಂಥ ತಪ್ಪು, ಅದನ್ನ ಸಮಗ್ರವಾದಂತ ಸಿಬಿಐ ತನಿಖೆ ಆಗ್ತಾ ಇದೆ. ಒಂದ್ ನಿಮಿಷ ಕೇಳಿ. ಅದರಲ್ಲಿ ಸರ್ಕಾರ ಯಾವುದೇ ರೀತಿ ಇದರಲ್ಲಿ ಪಾಲ್ಗೊಂಡಿಲ್ಲ. ಒಂದು ಧರ್ಮೇಂದ್ರ ಪ್ರಧಾನ್ ಅವರ ಹಿನ್ನೆಲೆ ಇತಿಹಾಸ ಯಾವ ರೀತಿ ಇದೆ ಅಂದ್ರೆ, ವಿದ್ಯಾರ್ಥಿ ದೆಸೆಯಿಂದನೂ ಈ ಒಂದು ವಿದ್ಯಾರ್ಥಿಗಳ ಒಂದು ಬದುಕು ಸುಧಾರಣೆಗೋಸ್ಕರ ಅವರಿಗೆ ಈ ರೀತಿ ಸಾಕಷ್ಟು ಹಲವಾರು ನೀಟು ಸಿಇಟಿ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡೇ ಬಂದಿರುವಂತ ಧರ್ಮೇಂದ್ರ ಪ್ರಧಾನ್ ಇವತ್ತು ನಮ್ಮ ಸರ್ಕಾರಕ್ಕೆ ಗೊತ್ತಿದೆ, ಅವರ ಕಾಳಜಿ ಕಳಕಳಿ, ಅವರ ಬದ್ಧತೆ ಗೊತ್ತಿದೆ, ಅವರ ಪಾರದರ್ಶಕತೆ ಗೊತ್ತಿದೆ, ಅವರ ಆಡಳಿತಾತ್ಮಕ ಚಾತುರ್ಯತೆ ಗೊತ್ತಿದೆ. ಧರ್ಮೇಂದ್ರ ಪ್ರಧಾನ್ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋ ಅರಿವಿತ್ಕೊಂಡೇ ನಾವು ಅವರಿಗೆ ಅವರು ರಾಜೀನಾಮೆ ಕೊಟ್ಟಿಲ್ಲ. ಧರ್ಮೇಂದ್ರ ಪ್ರಧಾನ್ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಪ್ರಧಾನಮಂತ್ರಿಗಳು ನೀವು ಚರ್ಚೆ ಮಾಡ ಬನ್ನಿ, ವಿದ್ಯಾರ್ಥಿಗಳ ಕಲ್ಯಾಣಕ್ಕಿಂತ ಮುಂಚೆ ನಮ್ಗೆ ಯಾವುದೇ ರೀತಿ ಆದ್ಯತೆ ಇಲ್ಲ, ವಿದ್ಯಾರ್ಥಿಗಳ ಕಲ್ಯಾಣವೇ ಅತಿ ಪ್ರಮುಖವಾದ ವಿಚಾರ ಅಂತ ಹೇಳಿ ಒಬ್ಬ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಅಂತ ಅನಿಸ್ಕೊಂಡಿರೋ ಒಂದು ಪಕ್ಷ ಇದೆಯಲ್ಲ, ಹೌದು, ಮಾತೆತ್ತಿದ್ರೆ ಈ ಗೃಹ ಮಂತ್ರಿ ಆಗಿರೋ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಮಂತ್ರಿ ಪಟ್ಟ ತೆಗೆದು ನೀವು RSS ಮಂತ್ರಿ ಅಂತ ಪಟ್ಟ ಕಟ್ಟಿದಿರಿ. ಕಲಬುರಗಿಯಲ್ಲಾಗಿರೋ ಎಡವಟ್ಟು, ಜೈಲಲ್ಲಿ ತಪ್ಪಿಸ್ಕೊಂಡಿರೋದಾಗಿರ್ಬೋದು, ರಾಜ್ಯದಲ್ಲಿ ಇನ್ನೇನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೂ ಕೂಡ ನೀವು ಫಸ್ಟ್ ಕೈ ಹಾಕದಲ್ಲಿ ಗೊತ್ತಾ, ಗೃಹ ಮಂತ್ರಿಗಳ ರಾಜೀನಾಮೆ ಆಗ್ಬೇಕು, ಪ್ರಿಯಾಂಕಾ ಗಾಂಧಿ ಅವರ ರಾಜೀನಾಮೆ ಆಗ್ಬೇಕು ಅಂತ ಕೇಳ್ತೀರಿ. ಯಾವ ನೈತಿಕತೆ ಇಟ್ಕೊಂಡು ರಾಜೀನಾಮೆ ಪದ ಬಳಸ್ತೀರಿ ನೀವು? 20 ಜನರ ಕೊಲೆ ಆಗಿದೆಯಲ್ರಿ ವ್ಯವಸ್ಥೆ ವಿಚಾರವಾಗಿ 20 ಜನ ನೀಟ್ ಎಕ್ಸಾಮ್ ಬರೆಯೋ ಮಕ್ಕಳು ಕೊಲೆ ಆಗಿದೆ. ರಾಜೀನಾಮೆ ಕೊಡ್ಸೋ ಯೋಗ್ಯತೆ ಇಲ್ಲ ಅಂದ್ರೆ ನೋಡಿ, ಅದೇನ್ರಿ ಭಯ ಅವ್ರ ಮೇಲೆ ನಿಮ್ಗೆ? ಈ ಒಂದು ಅವಧಿನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಪತ್ರಿಕೆ ಸೋರಿಕೆ ಆದ್ಮೇಲೆ 21 ಜನ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏನು ಪ್ರತಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಒಂದ್ ನಿಮಿಷ, ಎಲ್ಲದಕ್ಕೂ ನೀವು ನೀವು ತರ್ಕ ಹಾಕುವಂತ ಪ್ರಯತ್ನ ಆಗದ್ ಬೇಡ, ಇದು ತಪ್ಪು ಸಂದೇಶ ಹೋಗೋದ್ ಬೇಡ. ಹೌದು, ಒಂದ್ ನಿಮಿಷ ಒಬ್ಬ ವಿದ್ಯಾರ್ಥಿ ಸತ್ರುನು ಅದು ಒಂದು ತಪ್ಪೇ, ಅದು ಸರ್ಕಾರದ್ದು, ಆಯ್ತಾ? ಒಂದ್ ನಿಮಿಷ. ಆದ್ರೆ 21 ಜನ ಏನು ಉಲ್ಲೇಖ ಮಾಡ್ತಾ ಇದ್ದೀರಾ, ಅಥವಾ ಏನು ಇವತ್ತಿನ ಮಾತುಗಳನ್ನ ಕೇಳ್ಕೋಬೇಕು. ಇವತ್ತು ಅನುಮಾನ ಪಡ್ತಾರಲ್ಲ ಆ ಯುವಕರು ಇವರ ವಿರುದ್ಧ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಯಾಕೆಂದ್ರೆ ಯೋಗ್ಯತೆ ಇಲ್ಲ, ಪತ್ರಿಕೆಯನ್ನು ಸರಿಯಾಗಿ ಯೋಗ್ಯತೆ ಇಲ್ಲ. ಅವರ ಮತ ಬೇಕು, ಶ್ರೀರಾಮನ ಹೆಸರಲ್ಲಿ ಮತ ಬೇಕು, ಪಾಕಿಸ್ತಾನದ ಹೆಸರಲ್ಲಿ ಮತ ಬೇಕು, ಬಾಂಗ್ಲಾದೇಶದ ಹೆಸರಲ್ಲಿ ಮತ ಬೇಕು. ಇವರು ಅಧಿಕಾರಕ್ಕೋಸ್ಕರ ಬಂದಿರತಕ್ಕಂಥವರು, ದೇಶದ ಉದ್ಧಾರ ಮಾಡೋಕ್ಕೋಸ್ಕರ ಬಂದಿರತಕ್ಕಂಥವರಲ್ಲ. ಇವರು ಕೇವಲ ಅಧಿಕಾರಕ್ಕೋಸ್ಕರ ಬಂದಿರತಕ್ಕಂಥ ಜನ. ದೇಶದ ಜನ ಸಾವಿನ ಮೇಲೆ ಶವಗಳ ಮೇಲೆ ಅಧಿಕಾರವನ್ನು ಶವಗಳ ಮೇಲೆ